ಹೆಲೋ ಗೈಸ್, ಹೇಗಿದ್ದೀರಿ ಎಲ್ಲರೂ ಹುಷಾರಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಎಂತ ಅಂದರೆ, ಇವತ್ತು ಇಲ್ಲಿ 2 ದೊಡ್ಡ ಪೀಸ್ ಚಿಕನದ್ದು ತೈ ಪೀಸಸ್ ನೋಡ್ಬೋದು ನೀವು. ಸೊ ಎಂತಂದರೆ, ಮೊನ್ನೆ ಒಂದು ಇಡೀ ಕೋಳಿ ತಂದಿದ್ವಿ. ಸೊ ಅದರಲ್ಲಿ ಮೊನ್ನೆ ಅರ್ಧ ನಾವು ಚಿಕನ್ ಫಿಂಗರ್ಸ್ ಮಾಡಿದ್ದೀನಿ, ರೆಸಿಪಿ ಹಾಕಿದ್ದೇನೆ, ನೋಡದಿದ್ದರೆ ಹೋಗಿ ನೋಡಿ, ಟ್ರೈ ಕೂಡ ಮಾಡಿ, ತುಂಬ ಒಳ್ಳೆಯದಾಗಿತ್ತು. ಸೊ ಅದರಲ್ಲಿ ಈಗ ತೈ ಪೀಸಸ್ ಉಂಟು. ಸೊ ಅದನ್ನು ಚಿಕನ್ ಮಲಾಯಿ ಮಾಡೋದು. ಸೊ ತೈ ಪೀಸಸಲ್ಲಿ ಒಳ್ಳೆಯದಾಗುತ್ತೆ. ಸೊ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಮೆಣಸಿನಕಾಯನ್ನು ಸ್ವಲ್ಪ ಮಿಕ್ಸಿಯಲ್ಲಿ ರುಬ್ಬಿದ್ದೇನೆ. ಅಂದರೆ ಒಳ್ಳೆಯದಾಗಿ ಪೇಸ್ಟ್ ಮಾಡಲಿಲ್ಲ, ಸ್ವಲ್ಪ ಥರನೇ ರುಬ್ಬಿ ಇದಕ್ಕೀಗ ಮಿಕ್ಸ್ ಮಾಡಬೇಕು. ಸೊ ಇದಕ್ಕೆ ಸ್ವಲ್ಪ ಈಗ ಅರಿಶಿಣ ಹುಡಿಯನ್ನು ಕೂಡ ಸೇರಿಸುವ. ಮತ್ತು ಸ್ವಲ್ಪ ನಿಂಬೆ ರಸವನ್ನು ಕೂಡ ಹಾಕ್ತಿದ್ದೇನೆ. ಸೊ ಸ್ಪೈಸಿ ಟ್ಯಾಂಗಿ ಎಲ್ಲ ಮಿಕ್ಸ್ ಟೇಸ್ಟ್ ಇರಬೇಕು, ಒಳ್ಳೆಯದಾಗುತ್ತೆ ಆಗ ಚಟ್ಪಟ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಮೆಣಸಿನಕಾಯಿ ಅದೆಂತ ನಾನು ಗ್ರೈಂಡ್ ಮಾಡಿದ್ದೇನೆ, ಅದನ್ನು ಮಾತ್ರ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಪೇಸ್ಟ್ ಬದಲು ಈಗೇ ಮಾಡಿದರೆ ಒಳ್ಳೆಯದು ಮನೆಯಲ್ಲಿ. ಸೊ ನಿಮಗೆ ಅದರದ್ದು ಸ್ಮೆಲ್ಲೇ ಒಂಥರ ಬೇರೆಯೇ ಒಳ್ಳೆಯದಾಗಿರುತ್ತೆ. ಸೊ ನೋಡಿ, ಒಳ್ಳೇದು ಮಾಡಿ ಮಿಕ್ಸ್ ಮಾಡಬೇಕು. ಸೊ ಅದು ಕಟ್ ಪೀಸಸ್ ಎಂತ ಹಾಕಿದ್ದೇವೆ ಅದರೊಳಗೆ ಕೂಡ ಒಳ್ಳೇದು ಮಾಡಿ ಮಿಕ್ಸ್ ಮಾಡಿ ಅದಕ್ಕೆ ಮಸಾಜ್ ಮಾಡಿದಾಗೆ ಮಾಡಬೇಕು, ಆಗ ಒಳ್ಳೆಯದಾಗಿ ಮಸಾಲ ಅದಕ್ಕೆ ತಾಗುತ್ತೆ. ಕಟ್ಟಾಕಲಿಕ್ಕೆ ಮಾತ್ರ ಮರಿಬೇಡಿ ಚಿಕನಿಗೆ. ಸೊ ದೊಡ್ಡದು ಪೀಸಲ್ಲ, ಹಾಗಾಗಿ ಮಸಾಲೆ ಎಲ್ಲ ಇಳಿಬೇಕಾದ್ರೆ ಸೊ ನೀವು ಕಟ್ಟೆಲ್ಲ ಹಾಕಬೇಕಾಗುತ್ತೆ, ಇಲ್ಲದಿದ್ದರೆ ಮಸಾಲ ಅದಕ್ಕೆ ಒಳ್ಳೆಯದಾಗಿ ತಾಗೋದಿಲ್ಲ. ಮಸಾಲ ತಾಗದಿದ್ದರೆ ಅದು ಒಳಗಡೆ ಅದಕ್ಕೆ ಟೇಸ್ಟೇ ಇರೋದಿಲ್ಲ, ಉಪ್ಪೆಲ್ಲ ಒಳ್ಳೆಯದಾಗಿ ಅದಕ್ಕೆ ತಾಗೋದಿಲ್ಲ. ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೇನೆ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಸೇರಿಸಿ. ಸೊ ಇನ್ನಿದನ್ನು ನಾವು ಫ್ರಿಜ್ಜಲ್ಲಿ ಇಡುವ ಒಂದು ಮ್ಯಾರಿನೇಷನಿಗೆ. ಸೊ ಇದು 2 ಗಂಟೆಗಳ ಕಾಲದಷ್ಟು ಫ್ರಿಜ್ಜಲ್ಲಿತ್ತು. ಸೊ ಈಗ ಮ್ಯಾರಿನೇಷನ್ ಆಗಿದೆ ಒಳ್ಳೆಯದಾಗಿ. ಸೊ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ನಾನು ರೆಡ್ ಚಿಲ್ಲಿ ಸಾಸ್ ಹಾಕ್ತಿದ್ದೇನೆ. ಸೊ ಕೆಲವರಿಗೆ ಮ್ಯಾರಿನೇಷನ್ ಮಾಡುವಾಗ ಸೊ ಚಿಕನ್ ಹಾಕಿ ಮಸಾಲೆ ಎಲ್ಲ ನಾವು ಮಿಕ್ಸ್ ಮಾಡ್ತೇವೆ ನೋಡಿ, ಅದು ಆದಮೇಲೆ ಉಪ್ಪು ನೋಡಲಿಕ್ಕೆ ಸರಿಯಾಗೋದಿಲ್ಲ ಚಿಕನ್ ಹಾಕಿದ ಮೇಲೆ. ಸೊ ಅಂಥವ್ರು ಫಸ್ಟಿಗೆ ಮಸಾಲ ರೆಡಿ ಮಾಡಿ ಉಪ್ಪೆಲ್ಲ ಹಾಕಿ ಟೇಸ್ಟ್ ನೋಡಿ ಮತ್ತೆ ಚಿಕನನ್ನು ಸೇರಿಸಿ. ಸೊ ಆಗ ನಿಮಗೆ ಉಪ್ಪದು ಟೇಸ್ಟ್ ಕೂಡ ನೋಡ್ಬೋದು. ಸೊ ನೋಡಿ, ಇನ್ನೊಮ್ಮೆ ಒಳ್ಳೇದು ಮಾಡಿ ಮಿಕ್ಸ್ ಮಾಡಬೇಕು ಹೀಗೆ. ಇನ್ನು ನಾನು ಒಂದು ಫ್ರೈ ಪ್ಯಾನಲ್ಲಿ ಗೀ ಹಾಕ್ತಿದ್ದೇನೆ. ಸೊ ಇದು ಗೀಯಲ್ಲಿ ಮಾಡಿದರೆ ಮಾತ್ರ ಒಳ್ಳೆಯದಾಗುತ್ತೆ. ಸೊ ಸ್ವಲ್ಪ ಜಾಸ್ತಿ ಗೀಯನ್ನೇ ಹಾಕಿದ್ದೇನೆ. ಈಗ ಗೀ ಒಳ್ಳೆಯದಾಗಿ ಬಿಸಿ ಆದಮೇಲೆ ಇನ್ನಿದಕ್ಕೆ ನಾವು ಚಿಕನ್ ಪೀಸಸನ್ನು ಹಾಕುವ. ಹೈ ಫ್ಲೇಮಲ್ಲೇ ಇದನ್ನು ನಾವು ಇಡಬೇಕು ಫಸ್ಟಿಗೆ, ಅಂದರೆ ಅದು ಸ್ವಲ್ಪ ಸೈಡ್ ಉಂಟಲ್ಲ ನಿಮಗೆ ಬರ್ನ್ ಆದಾಗೆ ಆಗಬೇಕು, ಅಂದರೆ ಟಿಕ್ಕ ಫ್ಲೇವರ್ ಇರುತ್ತೆ ನೋಡಿ, ಹಾಗೆ ಆದರೆ ಮಾತ್ರ ಅದು ಒಳ್ಳೆಯದಾಗುತ್ತೆ. ಮತ್ತು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟರೆ ಆಯಿತು ಸ್ವಲ್ಪ ಹೊತ್ತಿಗೆ, ಅಂದರೆ ಬೇಯಲಿಕ್ಕೆ ನಮಗೆ.
ಸೊ ನೋಡ್ಬೋದು ಬರ್ನ್ ಆದಾಗೆ ಆಗಿದೆ, ಮೇಲೆ ಸೈಡ್ ಸ್ವಲ್ಪ ಕರ್ಚಿದಾಗೆ. ಸೊ ಹಾಗೆ ಆಗಬೇಕು, ಹಾಗೆ ಆದರೆ ಮಾತ್ರ ಟೇಸ್ಟ್ ಒಳ್ಳೇದು ಬರುತ್ತೆ. ಸೊ ಇದೀಗ ಬೆಂದಿದೆ, ಒಂದು 80% ಬೆಂದಿದೆ. ಇನ್ನು ನಮ್ಮದು ಗ್ರೇವಿ ಬೇಕಲ್ಲ, ಮಲಾಯಿ ಗ್ರೇವಿ. ಸೊ ಅದಕ್ಕೆ ರೆಡಿ ಮಾಡುವ. ಸ್ವಲ್ಪ ತುಪ್ಪವನ್ನು ತಗೊಂಡಿದ್ದೇನೆ, ಇದನ್ನೇ ನಾನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಿದ್ದೇನೆ. ನಿಮಗೆ ಜಾಸ್ತಿ ಬೇಕಾದರೆ ಸೇರಿಸಿಕೊಳ್ಳಿ. ಸೊ ತುಪ್ಪ ಒಳ್ಳೆಯದಾಗಿ ಬಿಸಿ ಆದಮೇಲೆ ಕಟ್ ಮಾಡಿಟ್ಟಂತಹ ಈರುಳ್ಳಿಯನ್ನು ಹಾಕ್ತಿದ್ದೇನೆ. ಇದಕ್ಕೆ ಈರುಳ್ಳಿ ಮಾತ್ರ, ಬೇರೆ ಏನು ಹಾಕಬೇಕಂತ ಇಲ್ಲ. ಟೊಮೆಟೊ ನಿಮಗೆ ಬೇಕಾದರೆ ಸೇರಿಸಿ, ಇಲ್ಲದಿದ್ದರೆ ಸ್ಕಿಪ್ ಮಾಡಿ. ಸೊ ನಾನು ಟೊಮೆಟೊ ಎಲ್ಲ ಎಂತ ಹಾಕ್ತಿಲ್ಲ, ಈರುಳ್ಳಿಯನ್ನು ಮಾತ್ರ ಒಳ್ಳೇದು ಮಾಡಿ ಈಗ ಫ್ರೈ ಮಾಡುವ. ಸೊ ಈರುಳ್ಳಿ ನೋಡಿ ಬ್ರೌನ್ ಕಲರ್ ಆಗಿದೆ. ಇನ್ನು ಇದಕ್ಕೆ ನಾನು ಮಲಾಯಿಯನ್ನು ಹಾಕ್ತಿದ್ದೇನೆ. ಸೊ ನೋಡಿ, ಇದು ಮಿಲ್ಕಿದ್ದು ಮಲಾಯಿ, ನಮ್ಮದು ಹಾಲಿನದ್ದೇ ಮಲಾಯಿ ಹಾಕ್ತಿದ್ದೇನೆ. ಸೊ ನಿಮಗೆ ಫ್ರೆಶ್ ಕ್ರೀಮ್ ಎಲ್ಲ ಸಿಗುತ್ತೆ, ಅದನ್ನು ಬೇಕಾದರೆ ಯೂಸ್ ಮಾಡ್ಬೋದು. ಇನ್ನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತೇನೆ, ಮತ್ತು ಸ್ವಲ್ಪ ನಮ್ಮದು ಕೊತ್ತಂಬರಿ ಹುಡಿ, ಮತ್ತು ಸ್ವಲ್ಪ ಜೀರಾ ಹುಡಿ. ಸೊ ಇಷ್ಟು ಹಾಕಿದರೆ ಆಯಿತು. ಸೊ ಉಪ್ಪು ಬೇಕಾದರೆ ಸೇರಿಸ್ಬೋದು, ನಾನು ಮತ್ತೆ ನೋಡಿ ಹಾಕ್ತೇನೆ ಬೇಕಾದರೆ. ಇನ್ನು ಇದನ್ನಿಗೆ ಒಳ್ಳೇದು ಮಾಡಿ ಒಮ್ಮೆ ಮಿಕ್ಸ್ ಮಾಡಬೇಕು. ಸೊ ಮನೆಯಲ್ಲಿ ಮಾಡಿದಂತಹ ಹಾಲಿನದ್ದು ನೀವು ಮಲಾಯಿಯನ್ನು ಯೂಸ್ ಮಾಡ್ತಿದ್ರೆ ಫ್ರೆಶನ್ನು ಯೂಸ್ ಮಾಡಿ, ಫ್ರೀಝರಲ್ಲಿ ಇಟ್ಟದ್ದು ಅದೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ಅದು ಒಳ್ಳೆಯದಾಗೋದಿಲ್ಲ. ಸೊ ಇನ್ನು ತೈ ಪೀಸಸನ್ನು ಇದಕ್ಕೆ ಹಾಕುವ. ನಿಮಗೆ ಬೇಕಾದರೆ ಗ್ರಿಲ್ಲಲ್ಲಿ ಕೂಡ ಮಾಡಿ ಹೀಗೆ ಹಾಕ್ಬೋದು, ಒಳ್ಳೆಯದಾಗುತ್ತೆ ಫ್ರೈ ಮಾಡಿದರೆ. ನಾನಿಲ್ಲಿ ಪ್ಯಾನಲ್ಲೇ ಮಾಡಿದಲ್ಲ. ಸೊ ಅದರಲ್ಲಿ ನಮ್ಮದು ಪ್ಯಾನಲ್ಲಿ ಎಂಥ ಗೀ ಎಲ್ಲ ಉಂಟು, ಅದನ್ನು ಒಳ್ಳೇದು ಮಾಡಿ ತೆಗೆದು ಹಾಕುವ ಇದಕ್ಕೆ ಗ್ರೇವಿಗೆ. ಸೊ ಅದರದ್ದು ಕೂಡ ಟೇಸ್ಟ್ ಒಳ್ಳೆಯದಾಗಿ ಬರುತ್ತೆ. ಇನ್ನು ಇದನ್ನು ಒಳ್ಳೇದು ಮಾಡಿ ಹೀಗೆ ಮಿಕ್ಸ್ ಮಾಡಿದರೆ ಆಯಿತು. ಸ್ಲೋ ಫ್ಲೇಮಲ್ಲೇ ಇರಲಿ, ಅಂದರೆ ಚಿಕನ್ ಬೆಂದಿದೆ, ಸ್ವಲ್ಪ ಹೊತ್ತು ಇದರೊಟ್ಟಿಗೆ ಒಳ್ಳೆಯದಾಗಿ ಮಿಕ್ಸ್ ಆಗಲಿ. ಸೊ ಉಪ್ಪು ಸ್ವಲ್ಪ ಕಮ್ಮಿ ಅಂತ ಆಯಿತು, ನಾನು ಅದಕ್ಕೆ ಸ್ವಲ್ಪ ಹಾಕ್ತಿದ್ದೇನೆ ಪುನಃ. ನೋಡಿ, ನಿಮಗೆ ಅದರಲ್ಲಿ ಮಲಾಯಿಯಲ್ಲೆಲ್ಲ ಗೀ ಬಿಟ್ಟದ್ದು ನೋಡ್ಬೋದು. ಸೊ ಹಾಗೆ ಬರಬೇಕು ಟೆಕ್ಸ್ಚರ್, ಕ್ರೀಮಿ ಟೆಕ್ಸ್ಚರಲ್ಲಿ ಒಳ್ಳೆಯದಾಗುತ್ತೆ ತುಂಬ. ಹೈ ಫ್ಲೇಮಲ್ಲಿ ಮಾತ್ರ ಇಡಬೇಡಿ, ಲೋ ಫ್ಲೇಮಲ್ಲಿ ಹೀಗೆ ಮಿಕ್ಸ್ ಮಾಡ್ತಾ ಇರಿ.
ಸೊ ನೋಡಿ ಇದು ರೆಡಿಯಾಗಿದೆ. ಇನ್ನು ಇದಕ್ಕೆ ಸ್ವಲ್ಪ ಗಾರ್ನಿಷ್ ಮಾಡುವ ನಾವು ಕೊತ್ತಂಬರಿ ಸೊಪ್ಪಿನಿಂದ. ಸೊ ಆ ಮಲಾಯಿಯಲ್ಲೆಲ್ಲ ಗೀ ಎಲ್ಲ ಒಳ್ಳೆಯದಾಗಿ ಬಿಡ್ತಾ ಉಂಟು ಗ್ರೇವಿಯಲ್ಲಿ. ಸೊ ಹಾಗೆ ಆದರೆ ಇನ್ನೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಎಷ್ಟು ಹೊತ್ತು ನೀವು ಅದನ್ನು ಸ್ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಾ ಇರ್ತೀರಿ ಅಷ್ಟು ಒಳ್ಳೆಯದಾಗಿ ಟೇಸ್ಟಿಯಾಗಿ ಬರುತ್ತೆ ಮಸಾಲ. ಸೊ ಇಲ್ಲಿ ನಂದು ಅಪ್ಪ ಪ್ಲೇಟನ್ನು ಡೆಕೋರೇಷನ್ ಮಾಡಿದ್ದಾರೆ. ಎಷ್ಟು ಒಳ್ಳೆಯದಾಗಿ ಮಾಡಿದ್ದಾರೆ ನೋಡಿ. ಆ ಟೊಮೆಟೊದಿಂದ ರೋಸ್ ಮತ್ತು ಕುಕ್ಕುಂಬರಿಂದ ಸೈಡ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಸೊ ಈಗ ನಾನು ವೈಟ್ ರೈಸ್ ಜೊತೆ ತಿಂತೇನೆ. ಸೊ ಸಖತ್ತಾಗಿ ಆಗಿದೆ ಮಾತ್ರ ಟೇಸ್ಟ್ ಅಂತೂ. ಸೊ ಟ್ರೈ ಮಾಡಿ, ನೀವು ಕೂಡ ಟ್ರೈ ಮಾಡಿದ ಮೇಲೆ ಕಮೆಂಟಲ್ಲಿ ಹೇಳಿ ನೀವು ಮಾಡಿದ್ದು ಹೇಗೆ ಆಗಿತ್ತಂತ. ಸೊ ನೋಡಿ ಒಳ್ಳೆಯದಾಗಿ ಬೆಂದಿದೆ. ಸೊ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ.